ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಆಯಿತಾ, ಇವತ್ತೇ ಮಾರ್ನಿಂಗ್ ವಾಕ್ ಹೋಗಿದ್ದಾಗ ನಮಗೆ ಒಂದು ಸ್ಪೆಷಲ್ ಆಗಿರೋ ಅಣಬೆ ಸಿಕ್ಕಿದೆ. ಇದು ಯಾರಿಗೆಲ್ಲ ಗೊತ್ತಿದೆಯೋ ಅವರೆಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ, ಇದ್ರ ಹೆಸ್ರನ್ನು. ಆದರೆ ಇದ್ರ ಹೆಸ್ರು ನನಗೆ ಪರ್ಫೆಕ್ಟಾಗಿ ನನಗೂ ಕೂಡ ಗೊತ್ತಿಲ್ಲ. ಮನೆಯವ್ರನ್ನ ಕೇಳಿದೆ, ಅವರಿಗೂ ಸಹ ಅಷ್ಟು ಪರ್ಫೆಕ್ಟಾಗಿ ಹೆಸರು ಗೊತ್ತಿಲ್ಲ. ಬಟ್ ನಾವು ತಿಂತೀವಿ ಅಷ್ಟೇ ಗೊತ್ತಿರೋದು. ಆಯಿತಾ, ಈ ಅಣಬೆನ ಮರಕ್ಕೆ ಇಡೋ ಅಣಬೆ ಇದು. ಮರದ ಬುಡಕ್ಕೆ ಅಥವಾ ಮರಕ್ಕೆ ಎಲ್ಲಾದರೂ ಒಂಥರ ಇದಾಗಿರುತ್ತಲ್ಲ, ಅಲ್ಲಿ ಹೇಳ್ತಿದ್ದು ತುಂಬ ಟೇಸ್ಟಾಗಿರುತ್ತೆ. ಇದು ಚಿಕನ್ ಥರನೇ ಟೇಸ್ಟ್ ಕೊಡುತ್ತೆ ಬಾಯಿಗೆ, ಚಿಕನ್ ಫ್ಲೇವರ್ ಥರನೇ. ಇದು ವೆಜಿಟೇರಿಯನಿಗಂತೂ ಹೇಳಿ ಮಾಡಿಸಿದ್ದು ಚಿಕನ್ ಅಂತ ಹೇಳ್ಬೋದು. ತುಂಬ ತುಂಬ ರುಚಿಯಾಗಿರುತ್ತೆ. ಆಯಿತಾ, ಇದನ್ನು ಈ ಬೇಸಿಗೆಯಲ್ಲಿ ಸಿಗೋ ಅಣಬೆ ಅಂದರೆ ಇದು ಒಂದೇ. ಈ ಅಣಬೆಯಲ್ಲಿ ಬೇಸಿಗೆಯಲ್ಲಿ ಸಿಗೋದು ಅಣಬೆ ಅಂದರೆ ಇದು ಒಂದೇ. ಆಯಿತಾ, ತುಂಬ 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 ಟೇಸ್ಟಾಗಿರುತ್ತೆ. ಇದ್ರ ಜೊತೆಗೆ ಹಾಗೆ ಎಲ್ಲ ಮರಗಳಿಗೂ ಹೇಳೋದಿಲ್ಲ. ಆಯಿತಾ, ಇದು ಒಂದು 2-3 ಜಾತಿ ಮರಗಳಿಗೆ ಮಾತ್ರ ಹೇಳುತ್ತೆ. ಇದ್ದಾಗ ನೋಡ್ತಾ ಇದ್ದರೆ ಅಡಿಲ್ಲ ಆ ಟೈಮಿಗೆ, ಯಾವ ಟೈಮಿಗೆ ಹೇಳುತ್ತೆ ಅಂತ. ಒಂದೆರಡು ದಿನ ಹೆಚ್ಚು ಕಮ್ಮಿ ಆಯಿತು ಅಂತ ಇಟ್ಕೊಳ್ಳಿ, ತುಂಬ ಬಲ್ತೋಗ್ಬಿಡುತ್ತೆ. ಗಟ್ಟಿಯಾಗಿ ಒಂಥರ ಬೆಂಡ್ ಥರ ಆಗೋಗುತ್ತೆ. ತಿನ್ನೋಕೆ ಬರೋಲ್ಲ, ಅದು ಒಂಥರ ಟೇಸ್ಟ್ ಇರೋಲ್ಲ ಅಷ್ಟು. ಆದರೆ ಇವಾಗ ನಾವು ತಂದಿದ್ದ ಟೈಮ್ ಇದೆಯಲ್ಲ, ತುಂಬ ಎಳೆತಿದೆ. ಎಷ್ಟೇ ಸ್ಮೂತ್ ಇದೆ ಅಂದರೆ ಹಿಂಗೆ ಕೈಯಲ್ಲಿ ನಾವು ಪೀಸ್ ಮಾಡ್ಬೋದು, ಅಷ್ಟು ಎಳೆ ಇದೆ. ಬಂದಿದ್ದೀನಿ. ಇವಾಗ ಅದನ್ನು ಮಾಡಬೇಕಲ್ವ. ಮಾರ್ನಿಂಗ್ ಸಿಕ್ಕಿದ್ದು, ಮಾರ್ನಿಂಗ್ಗೆ ಇವಾಗ ದೋಸೆ ಜೊತೆಗೆ ಸಾಂಬಾರು ಮಾಡುವ ಅಂತ, ಒಂದು ಸ್ವಲ್ಪ ಮಸಾಲೆ ಹಾಕಿ ಸಾಂಬಾರು ಮಾಡುವ ಅಂತ ಮಾಡ್ತಾಯಿದ್ದೀನಿ. ಅದನ್ನು ಇವಾಗ ಹೀಗೆ ಇದಾಗ ತೊಳಿಲಿಕ್ಕೆ ಕಷ್ಟ. ಅದಕ್ಕೆ ಇದು ಪೀಸ್ ಮಾಡಿ ತೊಳಿತೀನಿ ಕ್ಲೀನಾಗಿ. ತೊಳೆದ್ಬಿಟ್ಟು ಉಪ್ಪಾಕಿ ತೊಳಿತೀನಿ. ಆಮೇಲೆ ಇದು ಮಾಡ್ತೀನಿ, ಬೇಯಿಸ್ತೀನಿ, ಚೆನ್ನಾಗಿ ಹೆಚ್ಕೊತೀನಿ. ಆಯಿತಾ, ನೋಡ್ತಾ ಇದ್ದೀನಲ್ವ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ನೋಡೋಕ್ಕೆ ಒಂಥರ ಖುಷಿಯಾಗತ್ತೆ. ಹೂ ಥರ ಇದೆ. ಎಷ್ಟು ಸ್ಮೂತ್ ಇದೆ ಅಂದರೆ ಅದು ತುಂಬ ಚೆನ್ನಾಗಿ ಅನಿಸ್ತಿದೆ ನನಗೆ. ಎಷ್ಟು ಖುಷಿಯಾಗಿದೆ ಅಂದರೆ ಇವತ್ತು ಅಷ್ಟು, ಅಂದರೆ ಇದು ಸಿಕ್ಕಿದ್ದೇ ಇಲ್ಲ ನಮ್ಗೆ, ಫಸ್ಟ್ ಟೈಮ್ ಸಿಕ್ಕಿರೋದು. ಅಷ್ಟು ಖುಷಿ ಆಗ್ತಿದೆ ಅದಕ್ಕೆ. ಹಾಗೆ ಹೆಚ್ಕೊಂಡೆಲ್ಲ ಆಯಿತು ನೋಡಿ, ಇಷ್ಟ ಆಗಿದೆ. ಇವಾಗ ಇದನ್ನು ಕ್ಲೀನಾಗಿ ಉಪ್ಪಾಕಿ ತೊಳಿಬೇಕು. ಉಪ್ಪಾಕಿ ತೊಳೆದ್ಬಿಟ್ಟು ಚೆನ್ನಾಗಿ ಬೇಯಿಸ್ಬೇಕು. ಅಂದರೆ ಅದಕ್ಕೆ ನೀರು ಬಿಡುತ್ತೆ. ನಾವೇ ನೀರು ಹಾಕ್ಬೇಕಂತೇನಿಲ್ಲ, ಅದಕ್ಕೆ ಬೇಕಾದಷ್ಟು ನೀರು ಬಿಟ್ಕೊಳುತ್ತೆ. ಆಯಿತಾ, ಇವಾಗ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇಡ್ತೀನಿ. ನೋಡಿ ಎಷ್ಟು ಎಳೆತಿದೆ ಅಲ್ವಾ, ಚೆನ್ನಾಗಿ ಬೇಯುತ್ತೆ. ಅದೇನು ಜಾಸ್ತಿ ಬೇಯಿಸ್ಬೇಕಂತೇನಿಲ್ಲ. ತೊಳೆದ್ಬಿಟ್ಟು ನಾನು ಬೇಯಿಸ್ತೀನಿ ಇವಾಗ. ಇದಕ್ಕೆ ಜಾಸ್ತಿ ಏನು ಮಸಾಲೆ ಅಂದರೆ ಮಸಾಲೆಗೇನು ವಿಶೇಷ ಏನಿಲ್ಲ ಅದಕ್ಕೆ. ಇನ್ನೂ ಹಾಕ್ಬೇಕಂತೇನಿಲ್ಲ, ಲೈಟಾಗಿ ಮಸಾಲೆ ಮಾಡಿದರೆ ಸಾಕಾಗುತ್ತೆ. ಅದಕ್ಕೆ ಟೇಸ್ಟ್ ಇರುತ್ತಲ್ವ, ಅಣಬೆಗೆ ತುಂಬ ಟೇಸ್ಟ್ ಇರುತ್ತೆ. ಇದಕ್ಕೇನೋ ಬೇರೆ ಬೇರೆ ಥರ ಮಾಡ್ತಾರಂತೆ. ಆದರೆ ನಾನು ಮಾಡೋದು ಮಾತ್ರ ಈ ಥರ ಸಿಂಪಲಾಗಿ ಮಾಡ್ತೀನಿ. ಬೇರೆ ಥರನೂ ಮಾಡ್ತೀನಿ, ಅಂದರೆ ಈ ಪೌಡ್ರೆಲ್ಲ ಹಾಕಿ ಮಾಡ್ತೀನಿ. ಆದರೆ ಇವತ್ತೇ ಮಸಾಲೆ ಹಾಕಿ ಮಾಡ್ತಿದ್ದೀನಿ. ಸ್ವಲ್ಪ ಜಾಸ್ತಿ ಇದೆಯಲ್ವ, ಅಂದರೆ 3 ಹೊತ್ತು ಆಗುತ್ತೆ. ಇವಾಗ ಬೆಳಿಗ್ಗೆ ತಿಂದು, ಮಧ್ಯಾಹ್ನ ತಿಂದು, ಮತ್ತು ನೈಟಿಗೂ ತಿನ್ನೋಕ್ಕಾಗತ್ತೆ ಅಂತ ಸ್ವಲ್ಪ ಮಸಾಲೆ ಹಾಕಿ ಮಾಡ್ತಿದ್ದೀನಿ. ನೋಡಿ, ಮಸಾಲೆಗೆ ಇಷ್ಟೇ ಹಾಕೋದು: ಧನಿಯಾ ಮತ್ತು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಗಸಗಸೆ ಮತ್ತು ಸೋಂಪು, ಒಂದು ಸ್ವಲ್ಪ ಚಕ್ಕೆ ಹಾಕ್ತಿದ್ದೀನಿ, ಒಂದು ಸ್ವಲ್ಪ ಹೂವು ಹಾಕ್ತಿದ್ದೀನಿ ಅಷ್ಟೇ. ಮತ್ತು ಇದಕ್ಕೆ ಇವಾಗ ಕೊಬ್ಬರಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಸ್ವಲ್ಪ ಎಲ್ಲದನ್ನು. ಆಯಿತಾ, ಒಂದು 2-3 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ, ಅದಕ್ಕೆ ಅಣಬೆಗೆ ಹಾಕಿ ಬೇಯಿಸ್ಬೇಕಂತ. ಇದನ್ನು ಹಾಕಿ ಇವಾಗ ಅಲ್ಲಿ ಸ್ವಲ್ಪ ನೀರು ಬಿಟ್ಟಿದೆ ಅನಿಸುತ್ತೆ. ಅದಕ್ಕೆ ಇವಾಗ ಈರುಳ್ಳಿ ಹಾಕ್ತೀನಿ, ಯಾಕಂದರೆ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ವ, ಅದಕ್ಕೆ ಈಗಲೇ ಹಾಕ್ತಿದ್ದೀನಿ. ಆಯಿತಾ, ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಟಿದೆ ಅಂತ. ಅದಕ್ಕೆ ಇವಾಗ ಅರ್ಧ ಬೆಂದಿದೆ ಅದು. ಮಸಾಲೆ ರೆಡಿ ಮಾಡಿ ಮಸಾಲೆ ಒಂದು ಹಾಕಿಬಿಟ್ರೆ ಸಾಂಬಾರು ರೆಡಿ ಆದಂಗೆ.
ಮಳೆಗಾಲದಲ್ಲಿ ಫುಲ್ ಒಂದು 2-3 ಜಾತಿ ಅಣಬೆ ಸಿಗುತ್ತೆ ನಮಗೆ. ಮಳೆಗಾಲದಲ್ಲಂತೂ ಯಾವುದೇ ರೀತಿ ಚಿಕನ್ ಮತ್ತು ಫಿಶ್ ಎಲ್ಲ ತಿನ್ನೋದೇ ಇಲ್ಲ ನಾವು. ಏಡಿ ಮತ್ತು ಅಣಬೆಗಳೇ ನಮಗೆ ಸಾಕಾಗುತ್ತೆ ಈ ಕಡೆ. ಅದು ಫಿಶ್ಶು ಮತ್ತು ಇದೆಲ್ಲ ತರೋದೇ ಚಿಕನ್. ಮಳೆಗಾಲದಲ್ಲಿ ಸ್ವಲ್ಪ ಖರ್ಚು ಕಮ್ಮಿನೇ ಅನ್ನಬೇಕು. ಇದು ನೋಡಿ, ಇದು ನಾವು ಮನೆಯಲ್ಲೇ ಮಾಡಿದಂತೆ ಕೊಬ್ಬರಿ ಎಣ್ಣೆ ಆಯಿತಾ. ಇದು ನಮ್ಮದೇ ಮರದ ತೆಂಗಿನಕಾಯಿದು ಕೊಬ್ಬರಿ ಎಣ್ಣೆ. ಇದು ತುಂಬ ಘಮ ಘಮ ಅಂತಿದೆ ಅಂತ ಅದನ್ನೇ ಹಾಕಿದ್ದೀನಿ ಇವತ್ತೇ ಸಾಂಬಾರಿಗೆ. ಚೆನ್ನಾಗಿ ಇದು ಬರುತ್ತೆ ಅಂತ, ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಅದನ್ನೇ ಹಾಕಿದ್ದೀನಿ. ಈ ಕೊಬ್ಬರಿ ಎಣ್ಣೆ ಹಾಕಿದ್ಬಿಟ್ರೆ ಈ ಚಿಕನ್ಗೆ ಮತ್ತು ಇದಕ್ಕೆ ತುಂಬ ರುಚಿ ಬರುತ್ತೆ ಸಾಂಬಾರಿಗೆಲ್ಲ. ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಕೊಬ್ಬರಿ ಹಾಕ್ಕೊಂಡು, ಕೊಬ್ಬರಿ ಎಲ್ಲ ಹಾಕಿ ತೋರಿಸಿಲ್ಲ ನಿಮಗೆ. ಇವಾಗ ರುಬ್ಬಿಟ್ರೆ ಆಯಿತು, ಮಸಾಲೆ ರೆಡಿ ಆದಂಗೆ. ಈ ಕಡೆ ನೋಡಿ ಮಸಾಲೆನೂ ರೆಡಿಯಾಗಿ ಮಸಾಲೆ ಹಾಕ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ ಆಯಿತಾ.